ದಕ್ಷಿಣ ಕನ್ನಡ ಜಿಲ್ಲೆಯ ಜನರ 10 ಪ್ರಮುಖ ಬೇಡಿಕೆಗಳನ್ನು ಎಸ್ಟಿಪಿಐ ಮಧ್ಯಂತರ ಜಿಲ್ಲಾ ಪ್ರತಿನಿಧಿ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ಸರ್ಕಾರದ ಮುಂದಿಡಲಿದ್ದೇವೆ ಎಂದು ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಮತ್ತು ಎಸ್ಟಿಪಿಐ ಜಿಲ್ಲಾ ಕಾರ್ಯದರ್ಶಿ ಅಶ್ರಫ್ ತಲಪಾಡಿಯವರು ತಿಳಿಸಿದ್ದಾರೆ. ಅವರು ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಜಿಲ್ಲೆಯ ಶಾಸಕರು, ಜನಪ್ರತಿನಿಧಿಗಳು ಅಭಿವೃದ್ಧಿ ವಿಚಾರದಲ್ಲಿ ಧ್ವನಿ ಎತ್ತುತ್ತಿಲ್ಲ. ಜಿಲ್ಲೆಯಲ್ಲಿ ಹೊಸ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಬಗ್ಗೆ ಸರ್ಕಾರ ಈಗಾಗಲೇ ಹಲವು ಸಭೆಗಳನ್ನು ನಡೆಸಿದೆ. ಆದರೆ ಯಾವುದೇ ಯೋಜನೆಗಳನ್ನು ರೂಪಿಸಿಲ್ಲ. ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯ ಸರಕಾರಿ ಆಸ್ಪತ್ರೆಗಳ ಖಾಸಗೀಕರಣಕ್ಕೆ ವಿರೋಧ. ಜಿಲ್ಲೆಯ ರಸ್ತೆಗಳ ಟೋಲ್ ಸಂಗ್ರಹ ಮಾಡಬಾರದು. ಪುತ್ತೂರು, ಬಂಟ್ವಾಳ, ಬೆಳ್ತಂಗಡಿ ಮತ್ತು ಸುಳ್ಯದಲ್ಲಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ಮತ್ತು ಕ್ರೀಡಾಳುಗಳಿಗೆ ಉಚಿತವಾಗಿ ಅವಕಾಶ ನೀಡಬೇಕು ಎಂದರು. ಮರಳು ಮತ್ತು ಕೆಂಪುಗಳಿಗೆ ನಿಷೇಧ ಇದೆ. ಇದು ಬ್ಲಾಕ್ ಅಲ್ಲಿ ಹೋಗ್ತಾ ಇದೆ. ಯಾರಿಗೆ ಲಾಭ? ವ್ಯಾಪಾರ ಮಾಡುವವರಿಗೆ ಮತ್ತೆ ಭ್ರಷ್ಟ ಅಧಿಕಾರಿಗಳಿಗೆ ಲಾಭ ಆಗ್ತಾ ಇದೆ. ಅದನ್ನು ಓಪನ್ ಮಾಡಬಹುದಲ್ಲ. ಸರ್ಕಾರಕ್ಕೆ ಕಟ್ಟಬೇಕಾದಂತಹ ತೆರಿಗೆಯನ್ನು ಕಟ್ಟಿಕೊಂಡು ಸರ್ಕಾರ ಅದಕ್ಕೆ ಏನು ಬೇಕಾದಂತಹ ರೀತಿಯಾದಂತಹ ಅನುಮತಿಯನ್ನು ಕೊಟ್ಟು ಸಾರ್ವಜನಿಕರಿಗೆ, ಗ್ರಾಹಕರಿಗೆ ಸಿಗುವ ರೀತಿಯಲ್ಲಿ ಮಾಡ್ಬೋದಲ್ವಾ? ಯಾಕೆ ಮಾಡ್ತಾ ಇಲ್ಲ? ಅಂದ್ರೆ ಇದರ ಹಿಂದೆ ಯಾರಿದ್ದಾರೆ? ಇದರ ಹಿಂದೆ ಇಲ್ಲಿನ ಜನಪ್ರತಿನಿಧಿಗಳೇ ಇದ್ದಾರೆ. ಒಂದು ವೇಳೆ ಇಲ್ಲಿನ ಜನಪ್ರತಿನಿಧಿಗಳು ಸರಿಯಾಗಿ ಇದರ ಬಗ್ಗೆ ಧ್ವನಿ ಎತ್ತಿದ್ರೆ ಇದನ್ನು ಸರ್ಕಾರಕ್ಕೊಂದು ಕಾನೂನು ಮಾಡಲಿಕ್ಕೆ ಸಾಧ್ಯ ಇದೆ. ಸರ್ಕಾರಕ್ಕೆ ಬೇಕಾದಂತ ರಾಯಲ್ಟಿಯೂ ಕೂಡ ಸಿಗ್ತದೆ. ಈಗ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿಕೊಂಡು ದುಬಾರಿ ಬೆಳೆಗೆ ಇವರು ಗ್ರಾಹಕರಿಗೆ ಈ ಕಲ್ಲು ಮತ್ತು ಹೊಯ್ಗೆಯನ್ನು ಮಾರ್ತಾ ಇದ್ದಾರೆ. ಅಲ್ಲ, ಮಣ್ಣು ಅದೇ ಬಾಕ್ಸೈಟ್ ಅನ್ನು ಇದನ್ನ ಯಾಕೆ ತೆಗಿಬಾರ್ದು? ಅಲ್ಲ, ಇದು ಈ ಜಿಲ್ಲೆಯಿಂದ ಯಾರದ್ದು ಇಲ್ಲಿ ಹೋಗ್ತಾ ಇರುವಂತದ್ದು? ಜಿಲ್ಲೆಯ ಪ್ರಭಾವಿ ಶಾಸಕರ ಒಡೆತನದ ಗಣಿಗಾರಿಕೆಗಳಾಗಿರ್ತದೆ ಇಲ್ಲಿ ನಡೀತಾ ಇರುವಂಥದ್ದು. ಒಂದು ಉಳ್ಳಾಳದಲ್ಲಿ ನಡೀತಾ ಇದೆ. ಅಲ್ಲಿನ ಶಾಸಕರು ಅದರಲ್ಲಿ ಪಾಲುದಾರಿಕೆ ಇದೆ ಅಂತ ಹೇಳುವಂತ ವರದಿಗಳು ಬರ್ತಾ ಇದೆ. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕರವರು ಕೂಡ ಅವರ ಪಾಲುದಾರಿಕೆಯಲ್ಲಿ ಕೂಡ ಒಂದು ಕಡೆಯಲ್ಲಿ ನಡೀತಾ ಇದೆ. ಪ್ರಭಾವಿಗಳು, ನೀವು ಪ್ರತಿಯೊಂದು ಕೋರೆಯಲ್ಲಿ ನೋಡಿ ಪ್ರಭಾವಿಗಳಿದ್ದಾರೆ. ಮಾಜಿ ಶಾಸಕರು, ಹಾಲಿ ಶಾಸಕರು ಇದರ ಹಿಂದೆ ಇದ್ದಾರೆ. ಯಾಕೆ ಇದನ್ನು ಸರ್ಕಾರಕ್ಕೆ ಸುಮಾರು ಸಲ ನಮ್ಮ ಇವರು ವಿಜಯ ಟೈಮ್ಸ್ ಅವರು ಶಿಬರೂರು ವಿಜಯಲಕ್ಷ್ಮಿ ಅವರು ಈ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಅಲ್ಲಿ ಹೋಗಿ ದೊಡ್ಡ ದೊಡ್ಡ ಜನರು ಇದ್ದಾರೆ ಅದರ ಹಿಂದೆ. ಇದು ಜಿಲ್ಲೆಯ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಎಲ್ಲೋ ಕಾರ್ಖಾನೆಗಳಿಗೆ ಹೋಗ್ತಾ ಇದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎಸ್ಟಿಪಿಐ ಜಿಲ್ಲಾ ಉಪಾಧ್ಯಕ್ಷ ಇನಾಸ್ ರೋಡ್ರಿಗಸ್, ಜಿಲ್ಲಾ ಗ್ರಾಮಾಂತರ ಕಾರ್ಯದರ್ಶಿ ಶಾಕಿರ್ ಅಳಕೆಮಜಲು, ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಅಶ್ರಫ್ ಬಾವು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.